ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಟಾರ್ಗೆಟ್. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ಒಂದು ಅವಧಿಯಲ್ಲಿ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ನಾವು ಏನಪ್ಪ ಅಂದ್ರೆ ಫಿಸಿಕಲ್ ಮ್ಯಾಪ್ ಬಗ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಏನ್ರಿ, ಏಷ್ಯಾ ಅತ್ಯಂತ ದೊಡ್ಡದಾದ ಖಂಡ ಯಾವ್ದು? ಏಷ್ಯಾ ಖಂಡ. ಮತ್ತು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವ, ಚಿಕ್ಕದಾದ ರಾಷ್ಟ್ರಗಳು ಯಾವ, ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಜನಸಂಖ್ಯೆ ಒಳಗೆ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವ, ಜನಸಂಖ್ಯೆ ಒಳಗೆ ಅತ್ಯಂತ ಚಿಕ್ಕದಾದ ರಾಷ್ಟ್ರಗಳು, ಮತ್ತು ಏಷ್ಯಾ ಖಂಡವನ್ನು ಪ್ರಾದೇಶಿಕವಾಗಿ ಎಷ್ಟು ವಿಭಾಗಗಳು ಮಾಡ್ತಾರೆ ಅನ್ನೋದನ್ನು ಕಳೆದ ಅವಧಿಯಲ್ಲಿ ಏನಪ್ಪ ಅಂದ್ರೆ ನಾವು ಏಷ್ಯಾ ಖಂಡದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಆದ್ರೆ ಇವತ್ತು ಭಾಳ ಇಂಪಾರ್ಟೆಂಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮ್ಯಾಟರ್ ಏನಪ್ಪ ಅಂದ್ರೆ ಇವತ್ತೈತಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ವಿಡಿಯೋನ ಪೂರ್ತಿ ನೋಡ್ರಿ ಅಂತ ಹೇಳ್ತಾ, ಮತ್ತು ಯಾರಿಗೆ ಇದರ ಏಷ್ಯಾ ಖಂಡದ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲಲ್ರಿ, ನಿಮ್ಗೆ ಆಕ್ಸ್ಫರ್ಡ್ ಅಂತಕ್ಕಂಥ ಒಂದು ಮ್ಯಾಪ್ ಬರ್ತೈತೆ ರೀ, ಆಕ್ಸ್ಫರ್ಡ್ ಮ್ಯಾಪ್ ತೊಗೊಳ್ರಿ. ಮ್ಯಾಪ್ ತೊಗೊಂಡು ನಾ ಹೇಳ್ತಕ್ಕಂಥ ಎಲ್ಲ ವಿಷಯಗಳನ್ನ ಅದ್ರೊಳಗೆ ನೀವು ಹೈಲೈಟರ್ಲೇ ಅದನ್ನು ಮಾರ್ಕ್ ಮಾಡ್ಕೊತ ಹೋಗ್ರಿ. ಯಾಕಂದ್ರೆ ಒಂದು ಸಲ ನಿಮ್ಗೆ ಅದು ಸಿಗಲಿಲ್ಲಪ್ಪ, ಅದು ನಿಮಗೆ ಒಂದು ಸಲ ನಿಮ್ಗೆ ಗಟ್ಟಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ಗೆ ಓದಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಮ್ಯಾಪ್ ರೀಡಿಂಗ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತದೆ ರೀ. ಯಾರು ಮುಂದಿನ ಎಕ್ಸಾಮ್ ತಯಾರಿ ಆಗ್ತಿರ್ತಾರಲ್ಲ ರೀ, ಅದಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಆಕ್ಸ್ಫರ್ಡ್ ಅಥವಾ ಓರೆಂಟ್ ಬ್ಲ್ಯಾಕ್ ಸ್ವಾನ್ ಅಂತ ಬರ್ತದೆ, ಅವನ್ನ ಇಂಗ್ಲೀಷ್ ಒಳಗೆ ರೀ, ಅವ್ನು ತೊಗೊಳ್ರಿ. ನಾ ಎಲ್ಲಿ ತೊಗೊಂಡ್ರೆ ಈ ವಿಡಿಯೋ ನೋಡ್ರಿ, ಇಲ್ಲಪ್ಪ ಅಂತಂದ್ರೆ ನೀವು ಕೈಲಿ ಮ್ಯಾಪ್ ತೊಗೊಂಡು ಕೆಲಸ ಮ್ಯಾಪ್ದಾಗ ಬರ್ಕೊಂಡ್ರೆ ಅಂದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಮೊದಲು ನಾವು ಏನು ಮಾಡೋಣ ರೀ, ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಡೆಸರ್ಟ್ಸ್ಗಳು ಅಂದ್ರೆ ಮರುಭೂಮಿಗಳ ಬಗ್ಗೆ ಇಲ್ಲಿ ನೋಡ್ಕೊಂತ ತಗೊಂಡ್ರಿ. ಯಾರು ನಿಮ್ಮ ಕಡೆ ಮ್ಯಾಪ್ ಇತ್ತಂದ್ರೆ ಮ್ಯಾಪ್ದಾಗ ಇದನ್ನು ಮಾರ್ಕ್ ಮಾಡ್ಕೊತ ಹೋಗ್ರಿ. ನೋಡ್ರಿ, ಇಲ್ಲಿ ಇದು ಏಷ್ಯಾ ಖಂಡ ರೀ. ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಕೆಲವೊಂದಷ್ಟು ಡೆಸರ್ಟ್ಸ್ಗಳದಾವ. ಅವುಗಳನ್ನ ಹೈಲೈಟರ್ ಮಾಡ್ಕೊತ ಹೋಗ್ತೇನೆ ರೀ. ನೀವು ಅವನ್ನ ಕರೆಕ್ಟಾಗಿ ಏನಪ್ಪ ಅಂದ್ರೆ ಇಲ್ಲಿ ನೀವು ಮ್ಯಾಪ್ದೊಳಗೆ ಅವುಗಳನ್ನ ಮ್ಯಾಪ್ದೊಳಗೆ ಮಾರ್ಕ್ ಮಾಡ್ರಿ. ನೋಡ್ರಿ, ಇಲ್ಲಿ ಗೋಬಿ ಏನಪ್ಪ ಅಂದ್ರೆ ಕಾರಾಕೋರಂ ಹಿಮಾಲಯ ಐತಿ. ಇಲ್ಲಿ ಗೋಬಿ ಡೆಸರ್ಟ್ ಅಂತ ಐತಿ ನೋಡ್ರಿ. ಎಲ್ರಿ, ಗೋಬಿ ಡೆಸರ್ಟ್ ಅಂತೇಳಿ, ಇದು ಗೋಬಿ ಡೆಸರ್ಟ್ ಭಾಳ ದೊಡ್ಡದ್ರಿ. ಏಷ್ಯಾ ಖಂಡದ ಅತ್ಯಂತ ದೊಡ್ಡದ ಡೆಸರ್ಟ್ ರೀ ಇದು, ಗೋಬಿ ಡೆಸರ್ಟ್ ಅಂತೇಳಿ. ಯಾವ ಡೆಸರ್ಟ್ ರೀ ಇದು? ಗೋಬಿ ಡೆಸರ್ಟ್. ಭಾಳ ದೊಡ್ಡ ಡೆಸರ್ಟ್ ಐತ್ರಿ ಇದು, ಗೋಬಿ ಡೆಸರ್ಟ್ ಅಂತ ನೋಡ್ತೀವಿ. ಇದು ಗೋಬಿ ಡೆಸರ್ಟ್. ಗೋಬಿ ಪ್ರಸ್ಥಭೂ, ಗೋಬಿ ಮರುಭೂಮಿ ಅಂತ ನೋಡ್ತೀವಿ. ಯಾವ ಮರುಭೂಮಿ ಇದು? ಗೋಬಿ ಮರುಭೂಮಿ. ಈ ಗೋಬಿ ಮರುಭೂಮಿ ಏನಪ್ಪ ಅಂತಂದ್ರೆ ಉತ್ತರದಲ್ಲಿ ಏನಪ್ಪ ಅಂದ್ರೆ ಮಂಗೋಲಿಯಾ ರಾಷ್ಟ್ರ ಕಂಡು ಬರ್ತದೆ. ಯಾವ ರಾಷ್ಟ್ರ ರೀ? ಮಂಗೋಲಿಯಾ ಅಂತ ನೋಡ್ತೀವಿ. ಆ ಮಂಗೋಲಿಯಾ ರಾಷ್ಟ್ರ ಐತಿ. ಮಂಗೋಲಿಯಾ ಮತ್ತು ಏನಪ್ಪ ಅಂದ್ರೆ ದಕ್ಷಿಣಕ್ಕೆ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರ ಯಾವಪ್ಪ ಅಂದ್ರೆ ಚೀನಾ. ಮಂಗೋಲಿಯಾ ಮತ್ತು ಏನಪ್ಪ ಅಂದ್ರೆ ಚೀನಾದ ಈ ಎರಡೂ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಹಂಚಿಕೆ ಆಗೈತಿ. ಯಾವ್ದ್ರಿ? ಗೋಬಿ ಮರುಭೂಮಿ ಅಂತೇಳಿ. ಗೋಬಿ ಮರುಭೂಮಿ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಯಾವ ಮರುಭೂಮಿ ರೀ? ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಏನಪ್ಪ ಅಂದ್ರೆ ಗೋಬಿ ಮರುಭೂಮಿ. ಇದು ಚೀನಾ ಮತ್ತು ಏನಪ್ಪ ಅಂದ್ರೆ ಈ ಮಂಗೋಲಿಯಾ ಎರಡೂ ರಾಷ್ಟ್ರಗಳು ಏನಂತಂದ್ರೆ ಹಂಚಿಕೆ ಆಗೈತ್ರಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಒಂದೊಂದ್ಸಲ ಏನಪ್ಪ ಅಂದ್ರೆ ಗೋಬಿ ಮರುಭೂಮಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತೇಳಿ ಕ್ವಶನ್ಸ್ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ಪ್ರತ್ಯೇಕವಾಗಿ ಮಂಗೋಲಿಯಾ, ಚೀನಾ, ಭಾರತ, ರಷ್ಯಾ ಹಿಂಗೆ ಏನಾರು ಕೊಟ್ಟಿದ್ದಪ್ಪ ಅಂದ್ರೆ ನಾವು ಮಂಗೋಲಿಯಾ ಅಂತೇಳಿ ಚೂಸ್ ಮಾಡಬೇಕು. ಬಟ್ ಎರಡೆರಡು ರಾಷ್ಟ್ರಗಳು ಕೂಡಿ ಕೊಟ್ಟಿದ್ದಪ್ಪ ಅಂದ್ರೆ ಮಂಗೋಲಿಯಾ ಮತ್ತು ಚೀನಾ ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಮಂಗೋಲಿಯಾ ಏನಪ್ಪ ಅಂದ್ರೆ ಮಂಗೋಲಿಯಾ ಡೆಸರ್ಟ್ ಅಥವಾ ಗೋಬಿ ಡೆಸರ್ಟ್ ಅಥವಾ ಗೋಬಿ ಮರುಭೂಮಿಯು ಮಂಗೋಲಿಯಾ ಮತ್ತು ಏನಪ್ಪ ಅಂದ್ರೆ ಚೀನಾ ಈ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಹಂಚಿಕೆ ಆಗಿರುವುದನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಡೆಸರ್ಟ್ ಐತಿ ನೋಡ್ರಿ. ಇಲ್ಲಿ ಯಾವ್ದು ರೀ? ಇನ್ನೊಂದು ಡೆಸರ್ಟ್ ತಕ್ಲಾಮಕಾನ್. ಭಾಳ ಇಂಪಾರ್ಟೆಂಟ್ ರೀ ಇದು, ತಕ್ಲಾಮಕಾನ್ ಮರುಭೂಮಿ ಅಂತೇಳಿ. ಇಲ್ಲಿ ಐತಿ ನೋಡ್ರಿ, ಅದು ಅಲ್ಲಿ ಮ್ಯಾಗ ಬರ್ದಾರ ತಕ್ಲಾಮಕಾನ್ ಮರುಭೂಮಿ. ತಕ್ಲಾಮಕಾನ್ ಮರುಭೂಮಿ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತದಪ್ಪ ಅಂದ್ರೆ ಚೀನಾದೊಳಗೆ. ತಕ್ಲಾಮಕಾನ್ ಮರುಭೂಮಿ ಯಾವ ರಾಷ್ಟ್ರದೊಳಗೆ ಐತ್ರಿ? ಇದು ಚೀನಾದೊಳಗೆ ಐತ್ರಿ. ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವಪ್ಪ ಅಂದ್ರೆ ತಕ್ಲಾಮಕಾನ್ ಮರುಭೂಮಿ ಅಂತ ನೋಡ್ತೀವಿ. ಇಲ್ಲಿ ಸಣ್ಣ ಕೆಲವೊಂದಷ್ಟು ಏನಪ್ಪ ಅಂದ್ರೆ ಮರುಭೂಮಿಗಳು ಇಲ್ಲಿ ಮಂಗೋಲಿಯಾ ರಾಷ್ಟ್ರದೊಳಗೆ ಕಂಡು ಬರ್ತಾವ. ಬಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಗೋಬಿ ಮರುಭೂಮಿ. ಇನ್ನೊಂದು ಯಾವಪ್ಪ ಅಂದ್ರೆ ತಕ್ಲಾಮಕಾನ್ ಮರುಭೂಮಿ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬರ್ರಿ, ಇಲ್ಲಿ ನಮ್ಮ ಭಾರತದ ವಾಯುವ್ಯ ಭಾಗದೊಳಗೆ ಒಂದು ಮರುಭೂಮಿ ಕಂಡು ಬರ್ತದೆ ರೀ. ಯಾವ್ದ್ರಿ? ಥಾರ್ ಮರುಭೂಮಿ ಅಂತ ನೋಡ್ತೀವಿ. ಥಾರ್ ಮರುಭೂಮಿ ಏನಪ್ಪ ಅಂದ್ರೆ ಇದು ಎರಡು ರಾಷ್ಟ್ರಗಳಲ್ಲಿ ಹಂಚಿಕೆ ಆಗಿದೆ. ಈಚೆ ಕಡೆ ನೋಡ್ರಿ, ಇಲ್ಲಿ ಈ ಭಾಗದೊಳಗೆ ಪಾಕಿಸ್ತಾನ ಐತ್ರಿ. ಯಾವ ಸ್ಥಾನ ರೀ? ಪಾಕಿಸ್ತಾನ ಅಂತ ನೋಡ್ತೀವಿ. ಪಾಕಿಸ್ತಾನ ಮತ್ತು ಏನಪ್ಪ ಅಂದ್ರೆ ಭಾರತ ಅಥವಾ ಇಂಡಿಯಾ ಅಂತ ನೋಡ್ತೀವಿ. ಪಾಕಿಸ್ತಾನ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಒಂದು ಮರುಭೂಮಿ. ಇದು ಮರುಭೂಮಿ ಯಾವಪ್ಪ ಅಂದ್ರೆ ಯಾವ ಮರುಭೂಮಿ? ಥಾರ್ ಮರುಭೂಮಿ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇದು ಭಾರತದ ಅತ್ಯಂತ ದೊಡ್ಡದಾದ ಮರುಭೂಮಿ ಮತ್ತು ಪಾಕಿಸ್ತಾನದ ಅತ್ಯಂತ ದೊಡ್ಡದಾದ ಮರುಭೂಮಿನೂ ಏನಪ್ಪ ಅಂದ್ರೆ ಥಾರ್ ಮರುಭೂಮಿ ಅಂತ ಏನು ಮಾಡ್ತೀವಿ ಕರಿತೀವಿ. ಯಾಕಂದ್ರೆ ಇದು ಎರಡೂ ರಾಷ್ಟ್ರಗಳಲ್ಲಿ ಹಂಚಿಕೆ ಆಗಿದೆ. ಹೌದ್ರಿ? ಹಾಗಾದ್ರೆ ಭಾರತದ ಎಷ್ಟು ರಾಜ್ಯಗಳಲ್ಲಿ ಇದು ಹಂಚಿಕೆ ಆಗೈತೆ ಅಂದ್ರೆ ಥಾರ್ ಮರುಭೂಮಿಯು ಭಾರತದ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗೈತಿ? 4 ರಾಜ್ಯಗಳಲ್ಲಿ ಹಂಚಿಕೆ ಆಗೈತ್ರಿ. ಒಂದು ಯಾವಪ್ಪ ಅಂದ್ರೆ ಒಂದು ಗುಜರಾತ್ ರಾಜ್ಯ ಅಂತ ನೋಡ್ತೀವಿ. ಇನ್ನೊಂದು ಯಾವಪ್ಪ ಅಂದ್ರೆ ರಾಜಸ್ಥಾನ್. ನೆಕ್ಸ್ಟ್ ಯಾವ್ದ್ರಿ? ಹರಿಯಾಣ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಪಂಜಾಬ್. ಇಲ್ಲೇ ಕೆಳಗಡೆ ಬರ್ದೇನ್ರಿ.
ಗುಜರಾತ, ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ ಅಂತ ನೋಡ್ತೀವಿ. ಈ ಭಾರತದ 4 ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ. ಬಟ್ ಅತಿ ಹೆಚ್ಚು ಭಾರತದ ಯಾವ ರಾಜ್ಯದಲ್ಲಿ ಹಂಚಿಕೆ ಆಗಿದೆ ಥಾರ್ ಮರುಭೂಮಿ ಅಂದ್ರೆ ನಾವು ರಾಜಸ್ಥಾನ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಥಾರ್ ಮರುಭೂಮಿಯನ್ನ ಸರ ಇಲ್ಲಿ ನೋಡ್ರಿ, ಇದು ನಾವು ವಾಶ್ ಮಾಡ್ತೇನ್ರಿ. ಥಾರ್ ಮರುಭೂಮಿಯನ್ನ ಏನಂತ ಕರಿತಾರಪ್ಪ ಅಂದ್ರೆ, ಥಾರ್ ಮರುಭೂಮಿಯನ್ನ ಭಾರತದಲ್ಲಿ ಏನಂತ ಕರಿತಾರಪ್ಪ ಅಂದ್ರೆ, ಥಾರ್ ಮರುಭೂಮಿಯನ್ನ ಭಾರತದಲ್ಲಿ ಮರಸ್ಥಲಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಥಾರ್ ಮರುಭೂಮಿಯನ್ನ ಭಾರತದಲ್ಲಿ ಏನಂತ ಕರೀತಾರ್ರಿ, ಮರಸ್ಥಲಿ ಅಂತ ಕರೀತಾರೆ. ಇದೇ ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದೊಳಗೆ ಏನಂತ ಕರೀತಾರಪ್ಪ ಅಂದ್ರೆ ಚೋಲಿಸ್ತಾನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಚೋಲಿಸ್ತಾನ್ ಅಂತ ಕರೀತಾರೆ. ಸ್ವಲ್ಪ ಇದು ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಲಾಸ್ಟ್ ಟೈಮ್ ಇದು ಏನಪ್ಪ ಅಂದ್ರೆ ಜೈ ಎಕ್ಸಾಮ್ ಇದನ್ನು ಕೇಳಿದಾನ ಏನಂತ, ಥಾರ್ ಮರುಭೂಮಿಯ ಮಧ್ಯ ಭಾಗವನ್ನ ಭಾರತದಲ್ಲಿ ಏನೆಂದು ಕರೆಯುತ್ತಾರೆ, ಮರಸ್ಥಲಿ ಅಂತ ಕರೀತಾರೆ. ಅದನ್ನ ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದೊಳಗೆ ಏನಂತ ಕರೀತಾರೆ ಅಂದ್ರೆ ಚೋಲಿಸ್ತಾನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಚೋಲಿಸ್ತಾನ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಮರುಭೂಮಿ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು 2 ಮರುಭೂಮಿಗಳದಾವ್ರಿ. ಒಂದು ಏನಪ್ಪ ಅಂದ್ರ, ಒಂದು ನೋಡ್ರಿ ಇಲ್ಲಿ ದಸ್ತ್ ಎ ಕವೀರ್, ದಸ್ತ್ ಎ ಕವೀರ್ ಮತ್ತು ದಸ್ತ್ ಎ ಲೂಟ್ ಅಂತದವ. ಈ ದಸ್ತ್ ಎ ಕವೀರ್ ಮತ್ತು ದಸ್ತ್ ಎ ಲೂಟ ಈ 2 ಮರುಭೂಮಿಗಳದಲ್ಲ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತೇವಪ್ಪ ಅಂತಂದ್ರ ಇರಾನ್ ಅಂತ ನೋಡ್ತೀವಿ. ಯಾವ ರಾಷ್ಟ್ರ, ಇರಾನ್ ರಾಷ್ಟ್ರದಲ್ಲಿ ಹಂಚಿಕೆ ಆಗಿದಾವ. ದಸ್ತ್ ಎ ಕವೀರ್ ಮತ್ತು ದಸ್ತ್ ಎ ಲೂಟ್ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಇರಾನ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ನೋಡ್ರಿ ಕೈಜುಲ್ ಕುಮ್ ಅಂತಕ್ಕಂಥ ಒಂದು ಮರುಭೂಮಿ ಐತಿ. ಇನ್ನೊಂದು ಏನಪ್ಪ ಅಂದ್ರ ಕಾರಾಕುಮ್ ಮರುಭೂಮಿ ಐತಿ. ಕಾರಾಕುರಂ ಅಲ್ಲ, ಕಾರಾಕುಮ್ ಮರುಭೂಮಿ ಮತ್ತು ಇದನ್ನು ಕೈಜಲ್ ಕುಮ್ ಮರುಭೂಮಿ ಅಂತೇಳಿ. ಈ ಕೈಜಲ್ ಕುಮ್ ಮರುಭೂಮಿ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಕಜಕಿಸ್ತಾನ್. ಯಾವ ಸ್ಥಾನ್, ಕಜಕಿಸ್ತಾನ್ ಅಂತ ನೋಡ್ತೀವಿ. ಕಜಕಿಸ್ತಾನ್ ರಾಷ್ಟ್ರದಲ್ಲಿ ಏನಪ್ಪ ಅಂತಂದ್ರ ಈ ಕೈಜಲ್ ಕುಮ್ ಅಂತಕ್ಕಂಥ ಮರುಭೂಮಿ ಕಂಡು ಬರ್ತದ. ನೆಕ್ಸ್ಟ್ ಇಲ್ಲಿ ಕಾರಾಕುಮ್ ಮರುಭೂಮಿ ಅಂತಿಲ್ರಿ. ಈ ಕಾರಾಕುಮ್ ಮರುಭೂಮಿ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದ ಅಂದ್ರ ತುರ್ಕಮೇನಿಸ್ತಾನ್ ಅಂತೇಳಿ, ತುರ್ಕಮೇನಿಸ್ತಾನ್ ಅಂತ ನೋಡ್ತೀವಿ. ಆ ತುರ್ಕಮೇನಿಸ್ತಾನ್ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಹಂಚಿಕೆ ಆಗಿರ್ತಕ್ಕಂಥದ್ದು. ತುರ್ಕಮೇನಿಸ್ತಾನದಲ್ಲಿ ಏನಪ್ಪ ಅಂದ್ರ ಈ ಒಂದು ತುರ್ಕಮೇನಿಸ್ತಾನ್ ಅಂತಕ್ಕಂಥ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರ ಕಾರಾಕುಮ್ ಮರುಭೂಮಿ, ತುರ್ಕಮೇನಿಸ್ತಾನ್ ಅಂತ ನೋಡ್ತೀವಿ. ತುರ್ಕಮೇನಿಸ್ತಾನಲ್ಲಿ ಕಾರಾಕುಮ್ ಮರುಭೂಮಿ, ಕೈಜಲ್ ಕುಮ್ ಮರುಭೂಮಿ ಏನಂದ್ರೆ ಕಜಕಿಸ್ತಾನದೊಳಗೆ ಏನಂದ್ರೆ ಕಂಡು ಬರ್ತಕ್ಕಂಥ ಈ 2 ಮರುಭೂಮಿಗಳಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿ ಇಲ್ಲಿ ಐತಿ ನೋಡ್ರಿ. ಇದು ಯಾವ ಮರುಭೂಮಿಪ್ಪ ಅಂತಂದ್ರ ಇಲ್ಲಿ ಬರ್ದ ರೂಬಲ್ ಕಲಿ ಮರುಭೂಮಿ ಅಂತ ನೋಡ್ತೀವಿ. ಈ ರೂಬಲ್ ಕಲಿ ಮರುಭೂಮಿ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಇಲ್ಲಿ ಸೌದಿ ಅರೇಬಿಯಾ ಅಂತ ನೋಡ್ತೀವಿ. ಸೌದಿ ಅರೇಬಿಯಾ ಮತ್ತು ಇಲ್ಲಿ ಕೆಳಗಡೆ ಒಂದು ಯಮನ್ ಅಂತಕ್ಕಂಥ ರಾಷ್ಟ್ರ ಕಂಡು ಬರ್ತದೆ. ಆ 2 ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರ ಹಂಚಿಕೆ ಆಗೈತಿ. ಯಾವ್ದ್ರಿ ರೂಬಲ್ ಕಲಿ ಮರುಭೂಮಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ಅರೇಬಿಯನ್ ಮರುಭೂಮಿ ಅಂತ ಕಂಡು ಬರ್ತದೆ ನೋಡ್ರಿ. ಅರೇಬಿಯನ್ ಮರುಭೂಮಿ ಸಂಪೂರ್ಣವಾಗಿ ಸೌದಿ ಅರೇಬಿಯಾದಲ್ಲಿ ಹಂಚಿಕೆ ಆಗಿದೆ. ಸೌದಿ ಅರೇಬಿಯಾದಲ್ಲಿ ಅರೇಬಿಯನ್ ಡೆಸರ್ಟ್ ಅಥವಾ ಅರೇಬಿಯನ್ ಮರುಭೂಮಿ ಅಂತ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇಲ್ಲಿ ಅರೇಬಿಯನ್ ಅಂತಕ್ಕಂಥ ಒಂದು ಪ್ರಸ್ಥಭೂಮಿನೂ ಕಂಡು ಬರ್ತದ. ಅರೇಬಿಯನ್ ಮರುಭೂಮಿ ನೋಡ್ರಿ. ಮೊದಲು ಅರೇಬಿಯನ್ ಮರುಭೂಮಿ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಸೌದಿ ಅರೇಬಿಯಾ ಅಂತೇಳಿ. ಯಾವ ಅರೇಬಿಯಾ ರೀ, ಸೌದಿ ಅರೇಬಿಯಾ ಅಂತ ನೋಡ್ತೀವಿ. ಸೌದಿ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಈ ಸೌದಿ ಅರೇಬಿಯಾದಲ್ಲಿ ಏನಪ್ಪ ಅಂದ್ರೆ ಹಂಚಿಕೆ ಆಗಿದೆ. ಇಲ್ಲಿ ಸೌದಿ ಅರೇಬಿಯಾ ಐತ್ರಿ. ಈ ಸೌದಿ ಅರೇಬಿಯಾಗೆ ಏನಪ್ಪ ಅಂದ್ರೆ ಅರೇಬಿಯನ್ ಡೆಸರ್ಟ್ ಕಂಡು ಬರ್ತದ. ರೂಬಲ್ ಕಲಿ ಮರುಭೂಮಿ ಇದು ಸೌದಿ ಅರೇಬಿಯಾ ಮತ್ತು ಯಮನ್ ರಾಷ್ಟ್ರ ಅಂತದವ. ಆ 2 ರಾಷ್ಟ್ರಗಳು ಏನಪ್ಪ ಅಂದ್ರೆ ಈ ರೂಬಲ್ ಕಲಿ ಮರುಭೂಮಿ ಮತ್ತು ಅರೇಬಿಯನ್ ಡೆಸರ್ಟ್ ಅಂತ ನೋಡ್ತೀವಿ. ಇವೆರಡು ಏನಪ್ಪ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿಗಳು ಇವೇನ್ರಿ. ರೂಬಲ್ ಕಲಿ ಮರುಭೂಮಿ, ಅರೇಬಿಯನ್ ಮರುಭೂಮಿ, ರೂಬಲ್ ಕಲಿ, ದಸ್ತ್ ಎ ಲೂಟ್, ದಸ್ತ್ ಎ ಕವೀರ್, ಕಾರಾಕುಮ್, ನೆಕ್ಸ್ಟ್ ಕೈಜಲ್ ಕುಮ್, ನೆಕ್ಸ್ಟ್ ಥಾರ್ ಮರುಭೂಮಿ, ನೆಕ್ಸ್ಟ್ ಗೋಬಿ ಮರುಭೂಮಿ, ಟಕ್ಲಮಕಾನ್ ಮರುಭೂಮಿ ಅಂತ ನೋಡ್ತೀವಿ. ಇವು ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಮರುಭೂಮಿಗಳು. ಮತ್ತೆ ಬೇರೆ ಅದಾವ್ರಿ, ಮೂಹೌಸ, ಆರ್ಡಸ್, ಟೇಂಜರ್ಸ್ ಅಂತ ಬರ್ತಾವ. ಮತ್ತೆ ಏನಪ್ಪ ಅಂದ್ರೆ ಜರೈನ್ ಮರುಭೂಮಿಗಳಂತ ಅದಾವ. ಬಟ್ ಇವೇನು ಭಾಳ ಅಷ್ಟೊಂದು ಎಕ್ಸಾಮ್ ದೃಷ್ಟಿಯಿಂದ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ಇಲ್ಲಿ ನೋಡ್ರಿ ಟಿಬೆಟ್ ಪ್ಲಾಟ್ಯೂ ಅಂತ ಐತ್ರಿ. ಯಾವ್ದ್ರಿ, ಟಿಬೆಟ್ ಪ್ಲಾಟ್ಯೂ, ಟಿಬೆಟಿಯನ್ ಪ್ರಸ್ಥಭೂಮಿ. ಯಾವುದು, ಟಿಬೆಟ್ ಪ್ರಸ್ಥಭೂಮಿ. ಈ ಟಿಬೆಟ್ ಪ್ರಸ್ಥಭೂಮಿ ಐತಲ್ರಿ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ. ಯಾವ್ದಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಹಿಂಗ ಭಾರತದೊಳಗೊಂದು ಪ್ರಸ್ಥಭೂಮಿ ಕಂಡು ಬರ್ತೈತ್ರಿ. ಅದೇ ಯಾವಪ್ಪ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಯಾವ್ದ್ರಿ, ದಕ್ಕನ್ ಪ್ರಸ್ಥಭೂಮಿ. ಈ ಟಿಬೆಟ್ ಪ್ರಸ್ಥಭೂಮಿ ಏನಪ್ಪ ಅಂದ್ರೆ ಪ್ರಪಂಚದ ಮೇಲ್ಚಾವಣಿನೂ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಪ್ರಪಂಚದ ಅತ್ಯಂತ ಎತ್ತರವಾದ ಪ್ಲೇಟ್ಯೂ ಅಥವಾ ಪ್ರಸ್ಥಭೂಮಿ ಯಾವಪ್ಪ ಅಂತಂದ್ರೆ ನಾವು ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಇದನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ಏನ್ ಮಾಡ್ತಾರೆ ಕರೀತಾರೆ. ಹಂಗ ಭಾರತದ ಮೇಲ್ಚಾವಣಿ ಅಂತ ಎಲ್ಲಿ ಕರೀತಾರಪ್ಪ ಅಂದ್ರೆ ಈ ಭಾಗದೊಳಗೆ ಜಮ್ಮು ಕಾಶ್ಮೀರದೊಳಗೆ ಕಂಡು ಬರ್ತೈತ್ರಿ. ಜಮ್ಮು ಕಾಶ್ಮೀರದೊಳಗ ಲಡಾಖ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಈ ಲಡಾಖ್ ಪ್ರಸ್ಥಭೂಮಿ ಐತಿಲ್ಲ, ಲಡಾಖ್ ಪ್ರಸ್ಥಭೂಮಿ
ಈ ಲಡಾಖ್ ಪ್ರಸ್ಥಭೂಮಿಯು ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಯಾವ್ರಿ? ಲಡಾಖ್ ಪ್ರಸ್ಥಭೂಮಿ ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ. ಇಲ್ಲಿ ಭಾರತದ ದಕ್ಷಿಣ ಭಾಗ ಏನೈತಲ್ರಿ, ಇಲ್ಲೊಂದು ಪ್ರಸ್ಥಭೂಮಿ ಕಂಡು ಬರ್ತದ. ಅದೇನೇನಪ್ಪ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಯಾವ ಪ್ರಸ್ಥಭೂಮಿ? ದಕ್ಕನ್ ಪ್ರಸ್ಥಭೂಮಿ. ಇದು ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ. ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಇನ್ನ ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ. ಇಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಐತಲ್ರಿ, ಈ ಟಿಬೆಟ್ ಪ್ರಸ್ಥಭೂಮಿ ಏನಪ್ಪ ಅಂದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಮತ್ತು ಇದನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ಕರೀತಾರ. ಇದನ್ನ ಹೆಂಗ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಮೇಲ್ಚಾವಣಿ ಅಂತ ಕರೀತಾರಲ್ರಿ, ಸೇಮ್ ಹಂಗ ಲಡಾಖ್ ಅನ್ನ ಏನಪ್ಪ ಅಂದ್ರೆ ಭಾರತದ ಮೇಲ್ಚಾವಣಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಇಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ. ಯಾರ ಕಡೆ ನಿಮ್ಮ ಕಡೆ ಮ್ಯಾಪ್ ಅದಾವಲ್ರಿ, ಮ್ಯಾಪ್ದೊಳಗೆ ಏನಪ್ಪ ಅಂದ್ರೆ ಈ ಎಲ್ಲ ಪ್ರಸ್ಥಭೂಮಿಗೆ ಏನ್ರಿ ಈ ಡೆಸರ್ಟ್ಗಳು ಏನದಾವಲ್ರಿ, ಇವನ್ನ ಮರುಭೂಮಿಗಳನ್ನ ಏನಪ್ಪ ಅಂದ್ರೆ ನೀವು ಅವುಗಳನ್ನ ಮಾರ್ಕ್ ಮಾಡ್ಕೊಡ್ರಿ. ಮಾರ್ಕ್ ಮಾಡ್ಕೊಂಡು ಒಂದ್ಸಲ ಏನಪ್ಪ ಅಂದ್ರೆ 2 ಸಲ ನೋಡ್ರಿ, ಅವು ನಿಮ್ಗೆ ಇಲ್ಲಿ ಗೊತ್ತಾಗ್ತಾವೆ. ನೆಕ್ಸ್ಟ್ ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಪರ್ವತ ಶ್ರೇಣಿಗಳು ಅಂತ ನೋಡ್ತೀವಿ. ಏನಂದ್ರಿ? ಪರ್ವತ ಶ್ರೇಣಿಗಳು ಅಂತ ನೋಡ್ತೀವಿ. ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಬರ್ತಾವ. ನಾವು ಅವುಗಳನ್ನ ಹಿಮಾಲಯನ್ ಪರ್ವತ ಶ್ರೇಣಿಗಳಂತ ನೋಡ್ತೀವಿ. ಯಾವ ಪರ್ವತ ಶ್ರೇಣಿಗಳು ರೀ? ಹಿಮಾಲಯನ್ ಪರ್ವತ ಶ್ರೇಣಿಗಳಂತ ನೋಡ್ತೀವಿ. ಆ ಹಿಮಾಲಯನ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅವು 7 ರಾಷ್ಟ್ರಗಳಲ್ಲಿ ಹಂಚಿಕೆ ಆಗಿದಾವೆ ಸರ್. ಇಲ್ಲಿ ನೋಡ್ರಿ, ಇವೆಲ್ಲವೂ ಏನಪ್ಪ ಅಂದ್ರೆ ಹಿಮಾಲಯನ್ ಪರ್ವತ ಶ್ರೇಣಿಗಳು. ಇವೆಲ್ಲವೂ ಏನಪ್ಪ ಅಂದ್ರೆ ಹಿಮಾಲಯನ್ ಪರ್ವತ ಶ್ರೇಣಿಗಳು. ಆ ಹಿಮಾಲಯನ್ ಪರ್ವತ ಶ್ರೇಣಿಗಳು ಏನಪ್ಪ ಅಂದ್ರೆ ಭಾರತ, ಪಾಕಿಸ್ತಾನ, ಆಮೇಲೆ ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಇಲ್ಲಿ 7 ರಾಷ್ಟ್ರಗಳು ಏನಪ್ಪ ಅಂದ್ರೆ ಹಂಚಿಕೆ ಆಗಿದಾವ. ಬಟ್ ಇಲ್ಲೊಂದು ಸ್ಲೈಡ್ದಾಗ ಏನಪ್ಪ ಅಂದ್ರೆ ಒಂದು ಚಿತ್ರ ಐತೆ ನೋಡ್ರಿ, ಸ್ವಲ್ಪ ಕರೆಕ್ಟಾಗಿ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇದೇನಪ್ಪ ಅಂದ್ರೆ ನಾವು ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಗ್ರಂಥಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇದನ್ನ ಏನಂತ ಕರಿತೀವಿ ರೀ? ಗ್ರಂಥಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇದನ್ನ ಪಾಮೀರ್ ಗ್ರಂಥಿ ಅಂತ ಕರೀತಾರ. ಯಾವ ಗ್ರಂಥಿ ಇದು? ಪಾಮೀರ್ ಗ್ರಂಥಿ. ಈ ಪಾಮೀರ್ ಗ್ರಂಥಿ ಏನೈತಲ್ರಿ, ಪಾಮೀರ್ ಗ್ರಂಥಿ ಅಂತೇಳಿ. ಯಾವ ಗ್ರಂಥಿ ರೀ? ಪಾಮೀರ್ ಗ್ರಂಥಿ. ಆ ಸೈನ್ಸ್ದೊಳಗೆ ಬರ್ತೈತಲ್ಲ ಆ ಗ್ರಂಥಿ ಬೇರೆ ರೀ, ಇದ ಗ್ರಂಥಿ ಬೇರೆ. ಪಾಮೀರ್ ಗ್ರಂಥಿ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಪಾಮೀರ್ ಗ್ರಂಥಿ ಅಂತಂದ್ರೆ ಏನು? ಗ್ರಂಥಿ ಅಂತಂದ್ರೆ ಏನು? ಭೌಗೋಳಶಾಸ್ತ್ರ ಒಳಗೆ ನಾವು ಗ್ರಂಥಿ ಅನ್ನೋದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಒಂದು ಸ್ಥಳದಲ್ಲಿ ಏನ್ರಿ, ಒಂದು ಸ್ಥಳದಲ್ಲಿ ಏನು 2ಕ್ಕಿಂತ ಹೆಚ್ಚು ಪರ್ವತ ಶ್ರೇಣಿಗಳು ಬಂದು ಏನಾದ್ರೂ ಸಂಧಿಸಿದ್ದು ಅಂದ್ರೆ ಅದಕ್ಕೆ ನಾವು ಗ್ರಂಥಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲೊಂದು ಪರ್ವತ ಶ್ರೇಣಿ ಐತ್ರಿ, ಆಮೇಲೆ ಇಲ್ಲೊಂದು ಪರ್ವತ ಶ್ರೇಣಿ ಬಂದತ್ತ. ನೆಕ್ಸ್ಟ್ ಈ ಕಡೆಯಿಂದ ಇಲ್ಲೊಂದು ಪರ್ವತ ಶ್ರೇಣಿ ಐತಿ, ಇಲ್ಲೊಂದು ಪರ್ವತ ಶ್ರೇಣಿ ಕಂಡು ಬರ್ತದ, ಇಲ್ಲೊಂದು ಪರ್ವತ ಶ್ರೇಣಿ ಕಂಡು ಬರ್ತದ. ಹೌದಲ್ರಿ? ಅವು ಅಷ್ಟು ಎಲ್ಲಿ ಬಂದು ಸೇರಿದವಪ್ಪ ಅಂದ್ರೆ ಇದು ಒಂದೇ ಸ್ಥಳದಲ್ಲಿ ಬಂದು ಸೇರಿದವ. ಅದೇ ಯಾವ ಗ್ರಂಥಿ ಇಪ್ಪ ಅಂತಂದ್ರೆ ಪಾಮೀರ್ ಗ್ರಂಥಿ ಸರ್. ಹೌದ್ರಿ? ಗ್ರಂಥಿ ಅಂದ್ರೆ ಏನ್ರಿ? ಒಂದು ಸ್ಥಳದಲ್ಲಿ 2ಕ್ಕಿಂತ ಹೆಚ್ಚು ಪರ್ವತ ಶ್ರೇಣಿಗಳು ಒಂದು ಸ್ಥಳದಲ್ಲಿ ಬಂದು ಸೇರಿದ ಅದಕ್ಕೆ ನಾವು ಗ್ರಂಥಿ ಅಂತ ಕರಿತೀವಿ. ಇದನ್ನ ಯಾವ ಗ್ರಂಥಿಪ್ಪ ಅಂದ್ರೆ ಪಾಮೀರ್ ಗ್ರಂಥಿ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ಗ್ರಂಥಿ. ಪ್ರಪಂಚದ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವಪ್ಪ ಅಂದ್ರೆ ಪಾಮೀರ್ ಗ್ರಂಥಿ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಯಾವ ಗ್ರಂಥಿ ರೀ? ಪಾಮೀರ್ ಗ್ರಂಥಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಹಾಗಾದ್ರೆ ಇಲ್ಲಿ ಬಂದು ಏನು ಸೇರಾತವಲ್ರಿ, ಇಲ್ಲಿ ಬಂದು ಸೇರ್ತಕ್ಕಂಥ ಪರ್ವತ ಶ್ರೇಣಿಗಳು ಯಾವ? ಇಲ್ಲಿ ನೋಡ್ರಿ, ಇಲ್ಲಿ ಐತೆ ನೋಡ್ರಿ, ಇದು ಸುಲೇಮಾನ್ ಶ್ರೇಣಿ. ಯಾವ ಪರ್ವತ ಶ್ರೇಣಿ ರೀ? ಸುಲೇಮಾನ್ ಪರ್ವತ ಶ್ರೇಣಿ ಅಂತ ನೋಡ್ತೀವಿ. ಇಲ್ಲಿ ಮೇಲ್ಗಡೆ ಐತಿ ಅಲ್ರಿ, ಇದು ಯಾವಪ್ಪ ಅಂದ್ರೆ ಹಿಂದೂ ಕುಶ್ ಶ್ರೇಣಿ. ಹಿಂದೂ ಕುಶ್ ಯಾವ ಪರ್ವತ ಶ್ರೇಣಿ ರೀ? ಹಿಂದೂ ಕುಶ್ ಪರ್ವತ ಶ್ರೇಣಿ ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಪರ್ವತ ಶ್ರೇಣಿ ಐತಲ್ರಿ, ಇದು ಯಾವಪ್ಪ ಅಂದ್ರೆ ಹಿಮಾಲಯನ್ ಪರ್ವತ ಶ್ರೇಣಿ. ಯಾವ್ರಿ? ಹಿಮಾಲಯನ್ ಪರ್ವತ ಶ್ರೇಣಿ ಅಂತ ನೋಡ್ತೀವಿ. ಇಲ್ಲೊಂದು ಐತಲ್ರಿ, ಇದು ಯಾವಪ್ಪ ಅಂದ್ರೆ ಕೈಲಾಸ ಪರ್ವತ ಶ್ರೇಣಿ. ನೆಕ್ಸ್ಟ್ ಇಲ್ಲೊಂದು ಪರ್ವತ ಶ್ರೇಣಿ ಐತಿ ನೋಡ್ರಿ, ಇದು ಯಾವಪ್ಪ ಅಂದ್ರೆ ಕುನಲುಂ ಪರ್ವತ ಶ್ರೇಣಿ. ಕುನಲುಂ ಯಾವ ಪರ್ವತ ಶ್ರೇಣಿ ರೀ? ಕುನಲುಂ ಪರ್ವತ ಶ್ರೇಣಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇದು ಏನಪ್ಪ ಅಂದ್ರೆ ಇಲ್ಲಿ ಐತಿ ನೋಡ್ರಿ, ಕುನಲುಂ ಪರ್ವತ ಶ್ರೇಣಿ ಇಲ್ಲಿ ಐತ್ರಿ. ಕುನಲುಂ ಪರ್ವತ ಶ್ರೇಣಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಇಲ್ಲಿ ಟಿಬೇಟಿಯನ್ ಅದು ಕುನ್ಲುಂ ಪರ್ವತ ಶ್ರೇಣಿ. ಈ ಕುನ್ಲುಂ ಪರ್ವತ ಶ್ರೇಣಿ ಏನಪ್ಪ ಅಂದ್ರೆ ಇಲ್ಲಿ ಚೀನಾದೊಳಗೆ ಹೋಯ್ತ್ರಿ. ಅದು ಕುನ್ಲುಂ ಪರ್ವತ ಶ್ರೇಣಿ ಅಂತಕ್ಕಂಥದ್ದು ಚೀನಾದೊಳಗೆ ಐತಿ. ಇಲ್ಲಿ ಐತಲ್ರಿ ಕಾರಾಕೋರಂ ಪರ್ವತ ಶ್ರೇಣಿ. ಇದೇನಪ್ಪ ಅಂತಂದ್ರೆ ಹಿಮಾಲಯನ್ ಪರ್ವತ ಶ್ರೇಣಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದೇನಪ್ಪ ಅಂದ್ರೆ ಇಲ್ಲಿ ಟಿಬೇಟ್ ಒಳಗಾಗಿ ಐತಿ, ಟಿಬೇಟಿಯನ್ ಪರ್ವತ ಶ್ರೇಣಿ ಅಂತ ಏನು ಮಾಡ್ತಾರೆ ಕರೀತಾರೆ. ಈ ಒಂದು ಸ್ಥಳದಲ್ಲಿ ಏನಪ್ಪ ಅಂದ್ರೆ ಟಿಬೇಟಿಯನ್ನು, ಆಮ್ಯಾಗ ಏನಪ್ಪ ಅಂದ್ರೆ ಕುನ್ಲುಂ ಪರ್ವತ ಶ್ರೇಣಿ, ಕಾರಾಕೋರಂ ಪರ್ವತ ಶ್ರೇಣಿ, ಹಿಮಾಲಯನ್ ಪರ್ವತ ಶ್ರೇಣಿ, ಸುಲೈಮಾನ್ ಪರ್ವತ ಶ್ರೇಣಿ, ಹಿಂದೂ ಕುಶ್ ಪರ್ವತ ಶ್ರೇಣಿ. ಎಲ್ಲ ಪರ್ವತ ಶ್ರೇಣಿಗಳು ಏನಪ್ಪ ಅಂದ್ರೆ ಈ ಒಂದೇ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಬಂದು ಸೇರಿದವ. ಇದನ್ನ ನಾವು ಏನು ಕರಿತೀವಿ ಅಂದ್ರೆ ಪಾಮೀರ್ ಗ್ರಂಥಿ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವಪ್ಪ ಅಂದ್ರೆ ಪಾಮೀರ್ ಗ್ರಂಥಿ ಸರ್. ಓಕೆ, ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಲಿ. ಇಲ್ಲಿ ಕೆಲವೊಂದಷ್ಟು ಸರೋವರಗಳದಾವ, ಅಲ್ಲಿ ಬೇರೆ ಸ್ಲೈಡ್ ತಗೋತೀನಿ ರೀ. ಆ ಸರೋವರಗಳ ಬಗ್ಗೆ ಏನಪ್ಪ ಅಂದ್ರೆ ನಾವಿಲ್ಲಿ ಅಧ್ಯಯನ ಮಾಡೋದು. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ನದಿಗಳು ಕಂಡು ಬರ್ತಾವ್ರಿ.
ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿಗಳಂತ ಬಂದಾಗ ಇಲ್ಲಿ ನೋಡ್ರಿ, ಒಂದು ಯೆಲ್ಲೋ ರಿವರ್ ಅಂತ ಐತಿ, ಯೆಲ್ಲೋ ರಿವರ್. ಇನ್ನೊಂದು ಯಾವಪ್ಪ ಅಂದ್ರೆ ಯಾಂಗ್ಸೆ ಅಂತ ನೋಡ್ತೀವಿ, ಇನ್ನೊಂದು ಫೆರಲ್ ಅಂತ ನೋಡ್ತೀವಿ, ಇನ್ನೊಂದು ಯಾವಪ್ಪ ಅಂದ್ರೆ ಮೆಕಾಂಗ್ ನದಿ ಅಂತ ನೋಡ್ತೀವಿ. ಯಾವ್ದ್ರಿ? ಮೆಕಾಂಗ್ ರಿವರ್. ನೆಕ್ಸ್ಟ್ ಬ್ರಹ್ಮಪುತ್ರ ರಿವರ್ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಗಂಗಾ ರಿವರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಸ್ ಅಥವಾ ಸಿಂಧೂ ನದಿ. ಇವು ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಇನ್ನೂ ಬೇರೆ ಬೇರೆ ಅದಾವ. ಐಬ್ ನದಿ ಐತ್ರಿ, ಆಮ್ಯಾಗ ಇನ್ನೊಂದು ಐಬ್ ನದಿ ಅಂತ ಬರ್ತದ. ನೆಕ್ಸ್ಟ್ ಇಲ್ಲಿ ಏಷ್ಯಾ ಖಂಡದ ಮೇಲ್ಭಾಗದಲ್ಲಿ ಬರ್ತದೆ ಅಮೂರ್ ನದಿ ಅಂತ ಐತ್ರಿ, ಓಬ್ ನದಿ ಅಂತ ಐತಿ, ಆಮ್ಯಾಗ ಅಮೂರ್ ನದಿಗಳು ಅಂತ ಬರ್ತಾವ. ಬಟ್ ನಮ್ಮ ಏಷ್ಯಾ ಖಂಡದೊಳಗೆ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿಗಳಂತ ಬಂದಾಗ ಒಂದು ಯೆಲ್ಲೋ ರಿವರ್, ಇನ್ನೊಂದು ಯಾವಪ್ಪ ಅಂದ್ರೆ ಯಾಂಗ್ಚೆ, ಮೆಕಾಂಗೋ, ಬ್ರಹ್ಮಪುತ್ರ, ಗಂಗಾ, ಇನ್ನೊಂದು ಯಾವಪ್ಪ ಅಂದ್ರೆ ಇಂಡಸ್ ಅಂತೇಳಿ ಅಥವಾ ಸಿಂಧೂ ನದಿ ಅಂತ ಕರಿತೀವಿ. ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ, ಇದು ಯೆಲ್ಲೋ ಅಂತಂದ್ರೆ ಇದನ್ನ ಹಳದಿ ನದಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಹಳದಿ ನದಿನೂ ಅಂತ ಏನು ಮಾಡ್ತಾರೆ ಅಂದ್ರೆ ಇದು ಕರೀತಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಹೊಯಾಂಗ್ ಹೋ ನದಿನೂ ಅಂತ ಏನು ಮಾಡ್ತಾರೆ ಕರೀತಾರೆ. ಹೊಯಾಂಗ್ ಹೋ ಏನಂತ ಕರೀತಾರೆ ರೀ? ಹೊಯಾಂಗ್ ಹೋ ನದಿನೂ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಹೊಯಾಂಗ್ ಹೋ ನದಿನೂ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ ಇದನ್ನ. ಈ ಹೊಯಾಂಗ್ ಹೋ ನದಿ ಏನಪ್ಪ ಅಂದ್ರೆ ಚೀನಾದ ಕಣ್ಣೀರಿನ ನದಿ. ಚೀನಾದ ಕಣ್ಣೀರಿನ ನದಿ ಎಂದು ಯಾವುದನ್ನು ಕರೀತಾರಪ್ಪ ಅಂದ್ರೆ ಯೆಲ್ಲೋ ರಿವರ್ ಅಥವಾ ಏನಪ್ಪ ಅಂದ್ರೆ ಹೊಯಾಂಗ್ ಹೋ ನದಿಯನ್ನ ಚೀನಾದ ಕಣ್ಣೀರಿನ ನದಿ ಅಂತೇಳಿ ಮಾಡ್ತಾರ ಕರೀತಾರ. ಚೀನಾದಲ್ಲಿ ಒಂದು ನಾಗರಿಕತೆ ಕಂಡು ಬರ್ತದ್ರಿ, ಯಾವುದು? ಚೀನ್ ನಾಗರಿಕತೆ ಅಂತೇಳಿ. ಯಾವ ನಾಗರಿಕತೆ ರೀ? ಚೀನ್ ನಾಗರಿಕತೆ ಅಂತೇಳಿ. ಆ ಚೀನ್ ನಾಗರಿಕತೆಯು ಬೆಳೆದು ಬಂದದ್ದು ಯಾವ ನದಿಯ ದಂಡೆ ಮೇಲೆ ಅಂತಂದ್ರೆ ಇದೇ ಹೊಯಾಂಗೋ ಅಥವಾ ಈ ಯೆಲ್ಲೋ ರಿವರ್ ಮೇಲೆ ಏನಪ್ಪ ಅಂದ್ರೆ ಚೀನ್ ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು. ಇದು ಚೀನಾದ ದುಃಖದ ನದಿ ಅಥವಾ ಕಣ್ಣೀರ್ ನದಿ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಭಾಳ ಇದು ಯೆಲ್ಲೋ ರಿವರ್ ಅಥವಾ ಹೊಯಾಂಗೋ ನದಿ ಏನೈತಲ್ರಿ, ಹಳದಿ ನದಿ, ಇದು ಒಂದ್ಸಲ ಉಕ್ಕಿತಿಪ್ಪ ಅಂತಂದ್ರೆ ಚೀನಾದೊಳಗೆ ಏನಪ್ಪ ಅಂದ್ರೆ ಅಲ್ಲಿ ಆಸ್ತಿ ಪಾಸ್ತಿಯನ್ನ ಜೀವರಾಶಿಗಳನ್ನ ಏನಪ್ಪ ಅಂದ್ರೆ ಪೂರ್ತಿ ಹಾನಿ ಮಾಡಿಬಿಡ್ತದ್ರಿ. ಸೊ ಆ ಕಾರಣದಿಂದ ಯೆಲ್ಲೋ ರಿವರ್ ಅಥವಾ ಈ ಹೊಯಾಂಗೋ ನದಿ ಏನಪ್ಪ ಅಂದ್ರೆ ಚೀನಾದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಇದೇ ಒಂದು ನದಿಯ ದಂಡೆ ಮೇಲೆ ಏನಪ್ಪ ಅಂದ್ರೆ ಚೀನ್ ನಾಗರಿಕತೆ ಬಂದಿರ್ತಕ್ಕಂಥದ್ದು. ಇದು ನೋಡ್ರಿ, ಹಿಂಗೇನಪ್ಪ ಅಂದ್ರೆ ಹಿಂಗೆ ಹರಿತದ ಚೀನಾದ ಮುಖಾಂತರವಾಗಿ ಹರಿದು ಮುಂದೆ ಏನಾಗ್ತದಪ್ಪ ಅಂದ್ರೆ ಯೆಲ್ಲೋ ಸಮುದ್ರ ಕಂಡು ಬರ್ತದೆ, ಹಳದಿ ಸಮುದ್ರ. ಆ ಹಳದಿ ಸಮುದ್ರಕ್ಕೆ ಹೋಗಿ ಏನು ಮಾಡ್ತದೆ ಅಂದ್ರೆ ಸೇರ್ತದೆ. ಇನ್ನೊಂದು ನದಿ ಐತಿ ನೋಡ್ರಿ, ಇಲ್ಲೇ ಚೀನಾದೊಳಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಚೀನಾದೊಳಗೆ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿ ಇದು. ಮುಂದೆ ಹೋಗಿ ಎಲ್ಲೇ ಸೇರ್ತದಪ್ಪ ಅಂದ್ರೆ ಇದು ಯಾವ್ದ್ರಿ? ಪೂರ್ವ ಚೀನಾ ಸಮುದ್ರವನ್ನು ಹೋಗಿ ಏನು ಮಾಡ್ತದೆ ಅಂದ್ರೆ ಸೇರ್ತದ. ಅದೇ ಯಾವಪ್ಪ ಅಂದ್ರೆ ಯಾಂಗ್ಚೆ ನದಿ ಅಂತೇಳಿ. ಯಾಂಗ್ಚೆ ನದಿ ಅಂತ ಕರೀತಾರೆ ಅಥವಾ ಯಾವುದನ್ನ ಏನಪ್ಪ ಜಿಯಾಂಗ್ನು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಯಾವ ನದಿ ಇದು? ಯಾಂಗ್ಚೆ ಅಥವಾ ಯಾಂಗ್ಚೆ ನದಿನು ಅಂತ ಏನು ಮಾಡ್ತಾರೆ ಕರೀತಾರ. ಈ ಯಾಂಗ್ಚೆ ನದಿ ಏನಪ್ಪ ಅಂದ್ರೆ ಇದು ಚೀನಾ ರಾಷ್ಟ್ರದೊಳಗೆ ಹರಿದ ಕಾಸು ಏನಾಗ್ತದಪ್ಪ ಅಂದ್ರೆ ಇದು ಪೂರ್ವ ಚೀನಾ ಸಮುದ್ರವನ್ನು ಸೇರ್ತದ. ಈ ಚೀನಾದೊಳಗೆ ಹರಿತಕ್ಕಂಥ ಏನೋ ಯಾಂಗ್ಚೆ ನದಿ ಏನೈತಲ್ರಿ, ಇದು ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ. ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಉದ್ದವಾದ ಮತ್ತು ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವಪ್ಪ ಅಂದ್ರೆ ಯಾಂಗ್ಚೆ ನದಿ ಅಂತ ಕರಿತೀವಿ. ಇದು ಸುಮಾರು ಎಷ್ಟು ಉದ್ದ ಐತಪ್ಪ ಅಂದ್ರೆ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಸರ್ ಅಂತಂದ್ರೆ ಇದು ಸುಮಾರು ಎಷ್ಟು ಕಿಲೋಮೀಟರ್ ಉದ್ದ ಐತಪ್ಪ ಅಂದ್ರೆ 6300 ಕಿಲೋಮೀಟರ್ ಉದ್ದ ಐತ್ರಿ. ಎಷ್ಟು ಕಿಲೋಮೀಟರ್ ಉದ್ದ ಐತ್ರಿ? 6300 ಕಿಲೋಮೀಟರ್ ಉದ್ದವಾಗಿದ್ದು ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವಪ್ಪ ಅಂದ್ರೆ ಯಾಂಗ್ಚೆ ನದಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವಪ್ಪ ಅಂದ್ರೆ ನೈಲ್ ನದಿ ಸರ್. ಅದು 6500 ಕಿಲೋಮೀಟರ್ ಉದ್ದವಾಗೈತಿ. ಯಾವ್ದ್ರಿ? 6500 ಕಿಲೋಮೀಟರ್ ಉದ್ದವಾಗಿದ್ದು ನೈಲ್ ನದಿಯು ಏನಪ್ಪ ಅಂದ್ರೆ 6650 ಕಿಲೋಮೀಟರ್ ಐತಿ. 6500 ಕಿಲೋಮೀಟರ್ ಯಾವ್ದೈತಪ್ಪ ಅಂತಂದ್ರೆ ಅಮೆಜಾನ್ ನದಿ ಐತ್ರಿ. ಅದು ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಮತ್ತು ಪ್ರಪಂಚದ ಅತ್ಯಂತ ಉದ್ದವಾದ ಎರಡನೇ ನದಿ ರೀ. ಯಾವ್ದ್ರಿ? ಅಮೆಜಾನ್. ಅದು 6500 ಕಿಲೋಮೀಟರ್ ಐತ್ರಿ. ಇನ್ನು ನೈಲ್ ನದಿ ಏನೈತಲ್ರಿ 6650 ಕಿಲೋಮೀಟರ್ ಉದ್ದವಾಗಿದ್ದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ. ಈ ಯಾಂಗ್ಚೆ ನದಿ ಐತಲ್ರಿ 6300 ಕಿಲೋಮೀಟರ್ ಉದ್ದವಾಗಿದ್ದು ಏಷ್ಯಾದ ಅತ್ಯಂತ ಉದ್ದವಾದ ನದಿ ಅಂತ ನೋಡ್ತೀವಿ. ಇನ್ನು ಚೀನಾ ರಾಷ್ಟ್ರದ ಅತ್ಯಂತ ಉದ್ದವಾದ ನದಿನೂ ಇದೆ. ಮತ್ತು ಇನ್ನೊಂದು ಇದ್ರ ವಿಶೇಷತೆ ಏನಪ್ಪ ಅಂದ್ರೆ ಯಾಂಗ್ಚೆ ನದಿ ಏನೈತಲ್ರಿ ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಆದರೂ ಕೇವಲ ಒಂದೇ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಹರಿತದ. ಎಷ್ಟು ರಾಷ್ಟ್ರದಲ್ಲಿ? ಒಂದೇ ರಾಷ್ಟ್ರದೊಳಗೆ ಹರಿತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೆಕಾಂಗ್ ನದಿ ಅಂತ ಐತಿ ನೋಡ್ರಿ. ಇದು ಚೀನಾ ರಾಷ್ಟ್ರದೊಳಗೆ ಹುಡ್ತದ. ಮುಂದೆ ಏನಪ್ಪ ಅಂದ್ರೆ ದಕ್ಷಿಣಾಭಿಮುಖವಾಗಿ ಹರಿದು ಇಲ್ಲಿ ಆಮ್ಯಾಗ ಏನಪ್ಪ ಅಂದ್ರೆ ಮಯನ್ಮಾರ, ಆಮ್ಯಾಗ ಥೈಲ್ಯಾಂಡ್ ಏನಪ್ಪ ಅಂದ್ರೆ ಮುಂದೆ ಇಲ್ಲಿ ಏನಪ್ಪ ಅಂದ್ರೆ ಯಾವ್ದ್ರಿ? ಈ ಸಿಂಗಪುರ್ ಅಂತ ಬರ್ತದ. ಸಿಂಗಪುರ್ ಮೂಲಕ ಬಂದು ಏನಾಗ್ತದಪ್ಪ ಅಂದ್ರೆ ದಕ್ಷಿಣ ಚೀನಾ ಸಮುದ್ರವನ್ನು ಏನು ಮಾಡ್ತದೆ ಬಂದು ಸೇರ್ತದ. ಇದು ಮೆಕಾಂಗ್ ನದಿ. ಇದು ಸಹ ಏನಪ್ಪ ಅಂದ್ರೆ ಚೀನಾದೊಳಗೆ ಉಗಮಗೊಳ್ತದ. ನೆಕ್ಸ್ಟ್ ಇಲ್ಲಿ ಒಂದು ಫೆರಲ್ ಅಂತಕ್ಕಂಥ ಒಂದು ಚಿಕ್ಕದಾದ ನದಿ ಕಂಡು ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬ್ರಹ್ಮಪುತ್ರ ನದಿ. ಎಲ್ರಿ? ಬ್ರಹ್ಮಪುತ್ರ ನದಿ ಅಂತ ನೋಡ್ತೀವಿ. ಬ್ರಹ್ಮಪುತ್ರ ನದಿ ಉಗಮಗೊಳ್ಳೋದು ಏನಪ್ಪ ಅಂತಂದ್ರೆ ಟಿಬೆಟ್ ಒಳಗೆ ಟಿಬೆಟ್ನ ಎಲ್ಲಪ್ಪ ಅಂತಂದ್ರೆ ಟಿಬೆಟ್ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ ಟಿಬೆಟ್ ಒಳಗೆ ಒಂದು ಪ್ರದೇಶ ಕಂಡು ಬರ್ತದೆ. ಟಿಬೆಟ್ ಒಳಗೆ ಯಾವುದಪ್ಪ ಅಂತಂದ್ರೆ ಟಿಬೆಟ್ ಒಳಗೆ ಕಂಡು ಬರ್ತಕ್ಕಂಥದ್ದು ಇದು
ಟಿಬೇಟ್ ಒಳಗೆ ಉಗಮ ಬರ್ತದೆ. ಟಿಬೇಟ್ ಒಳಗೆ ಉಗಮಗೊಂಡು ಮುಂದೆ ಏನಾಗ್ತದಪ್ಪ ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತೈತ್ರಿ. ಪೂರ್ವಾಭಿಮುಖವಾಗಿ ಹರಿದು ಭಾರತವನ್ನು ಏನಪ್ಪ ಅಂದ್ರೆ ಪ್ರವೇಶ ಮಾಡ್ತದ. ಭಾರತವನ್ನು ಪ್ರವೇಶ ಮಾಡಿ ಭಾರತದೊಳಗೆ ಇಲ್ಲೊಂದು ನದಿ ಹರಿತದ್ರಿ, ಗಂಗಾ ನದಿ ಅಂತೇಳಿ. ಆ ಗಂಗಾ ನದಿಯನ್ನು ಮುಂದೆ ಸೇರ್ಕೊಂಡು ಏನಾಗ್ತದಪ್ಪ ಅಂದ್ರೆ ಬಾಂಗ್ಲಾದೇಶದಲ್ಲಿ ಪದ್ಮಾ ಎಂಬ ಹೆಸರಿನಿಂದ ಏನಪ್ಪ ಅಂದ್ರೆ ಮುಂದೆ ಹರಿದು ಏನಾಗ್ತದಪ್ಪ ಅಂದ್ರೆ ಇದು ಯಾವ ಸಮುದ್ರ ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ಸೇರ್ತದ. ಯಾವ ನದಿ ಯಾವುದ ಸಮುದ್ರವನ್ನು ಯಾವ ಒಂದು ಕೊಲ್ಲಿಯನ್ನು ಸೇರ್ತದಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದ. ಯಾವ್ದ್ರಿ? ಟಿಬೇಟ್. ಯಾವ್ದ್ರಿ? ಇದನ್ನ ಬ್ರಹ್ಮಪುತ್ರ ನದಿ, ಬ್ರಹ್ಮಪುತ್ರ ನದಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲೇ ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ನದಿ ಐತಿ ನೋಡ್ರಿ, ಯಾವ್ದ್ರಿ? ಇಂಡಸ್ ಅಂತೇಳಿ. ಇಂಡಸ್ ಇಟ್ ಮೀನ್ಸ್ ಸಿಂಧು ನದಿ. ಇದು ಸಿಂಧು ನದಿ ಏನಾಗ್ತದಪ್ಪ ಅಂದ್ರೆ ಈ ಒಂದು ಟಿಬೇಟಿನ ಒಳಗೆ ಏನಪ್ಪ ಅಂದ್ರೆ ಮಾನಸ ಸರೋವರ ಅಂತ ಬರ್ತದೆ. ಆ ಮಾನಸ ಸರೋವರ ಕಪ್ಪೆ ಕುಬಾತ್ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟಿ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿದು ಮುಂದೆ ಏನಾಗ್ತದೆ ಜಮ್ಮು ಕಾಶ್ಮೀರ, ಆಮೇಲೆ ಲಡಾಖ, ಜಮ್ಮು ಕಾಶ್ಮೀರ ಮೂಲಕ ಹರಿದು ಪಾಕಿಸ್ತಾನ ಮೂಲಕ ಮುಂದೆ ಏನಪ್ಪ ಅಂದ್ರೆ ಮುಂದೆ ಹರಿದು ಏನಾಗ್ತದಪ್ಪ ಅಂದ್ರೆ ಪಾಕಿಸ್ತಾನದ ಕರಾಚಿ ಬಳಿ ಬಂದು ಏನಾಗ್ತದಪ್ಪ ಅಂದ್ರೆ ಅರಬ್ಬಿ ಸಮುದ್ರನ ಸೇರ್ತದ. ಸೊ ಈ ಸಿಂಧು ನದಿ, ಗಂಗಾ, ಆಮೇಲೆ ಬ್ರಹ್ಮಪುತ್ರ, ನೆಕ್ಸ್ಟ್ ಯಾಂಗ್ಚೆ, ಮೆಕಾಂಗು, ಎಲೋ, ಇವು ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿಗಳಂತ ಏನು ಮಾಡ್ತೀವಿ ನಾವಿಲ್ಲೇ ನೋಡ್ತೀವಿ ರೀ. ಓಕೆ, ಇನ್ನು ನೆಕ್ಸ್ಟ್ ಏನಂದ್ರೆ ನಾವಿಲ್ಲಿ ಕಳೆದ ಒಂದು ಸ್ಲೈಡ್ದೊಳಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ರೀ. ಏನಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ ಕರೆಕ್ಟಾಗಿ. ಇಲ್ಲೊಂದು ಸರೋವರ ಐತಿ ನೋಡ್ರಿ. ಯಾವ ಸರೋವರಪ್ಪ ಅಂದ್ರೆ ಬೈಕಲ್ ಸರೋವರ ಅಂತ ಕಂಡು ಬರ್ತದ. ಇಲ್ಲಿ ಐತಿ ನೋಡ್ರಿ ಬೈಕಲ್ ಸರೋವರ. ಯಾವ ಸರೋವರ ಇದು? ಬೈಕಲ್ ಸರೋವರ ಅಂತೇಳಿ. ಬೈಕಲ್ ಸರೋವರ ಅಂತ ನೋಡ್ತೀವಿ. ಈ ಬೈಕಲ್ ಸರೋವರ ಏನೈತಲ್ರಿ, ಇದು ಪ್ರಪಂಚದ ಅತ್ಯಂತ ಆಳವಾದ ಸರೋವರ. ಬೈಕಲ್ ಸರೋವರ ಏನಂತಲ್ರಿ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಈ ಪ್ರಪಂಚದ ಆಳವಾದ ಸರೋವರ ಇರ್ತಕ್ಕಂಥ ಬೈಕಲ್ ಸರೋವರ ಸುಮಾರು ಏನಪ್ಪ ಅಂದ್ರೆ ಸುಮಾರು 1642 ಮೀಟರ್ ಏನಪ್ಪ ಅಂದ್ರೆ ಆಳ ಐತ್ರಿ. ಇದು ಎಷ್ಟು ಮೀಟರ್ ರೀ? 1642 ಮೀಟರ್ ಏನಪ್ಪ ಅಂದ್ರೆ ಗರಿಷ್ಠ 1642 ಮೀಟರ್ ಆಳವಾಗಿದ್ದು ಬೈಕಲ್ ಸರೋವರು. ಯಾವ ಸರೋವರ ರೀ? ಬೈಕಲ್ ಸರೋವರು ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಅಂತ ನೋಡ್ತೀವಿ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ರಷ್ಯಾದೊಳಗೆ ಕಂಡು ಬರ್ತದ. ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಸರೋವರ ಐತಿ ನೋಡ್ರಿ. ಯಾವುದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸಿ ಅಂತೇಳಿ, ಕ್ಯಾಸ್ಪಿಯನ್ ಸರೋವರ ಅಂತ ನೋಡ್ತೀವಿ. ಈ ಕ್ಯಾಸ್ಪಿಯನ್ ಸರೋವರ ಏನಪ್ಪ ಅಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ ಏನಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ. ಈ ಕ್ಯಾಸ್ಪಿಯನ್ ಸರೋವರ ಲಾಸ್ಟ್ ಟೈಮ್ ಒಂದು ಕ್ವಶನ್ಸ್ ಕೇಳಿದ, ಕ್ಯಾಸ್ಪಿಯನ್ ಸರೋವರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವ ಅಂತೇಳಿ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ನೋಡ್ರಿ, ಇದು ರಷ್ಯಾ ಇಲ್ಲಿ ಮಟ್ಟನೂ ಬಂದತಿ. ಕ್ಯಾಸ್ಪಿಯನ್ ಸರೋವರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಒಂದು ಯಾವತ್ತಪ್ಪ ಅಂದ್ರೆ ಒಂದು ಇರಾನ್ ಅಂತ ನೋಡ್ತೀವಿ, ಒಂದು ಇರಾನ್, ಇನ್ನೊಂದು ಯಾವತ್ತಪ್ಪ ಅಂದ್ರೆ ತುರ್ಕ್ಮೆನಿಸ್ತಾನ, ನೆಕ್ಸ್ಟ್ ಕಜಕಿಸ್ತಾನ್ ಇಲ್ಲಿ ಬಂದತಿ ನೋಡ್ರಿ. ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ, ಆಮ್ಯಾಗ ಅಜರ್ಬೈಜಾನ್ ಅಂತ ಒಂದು ಬರ್ತದೆ. ಯಾವ್ದ್ರಿ? ಅಜರ್ಬೈಜಾನ, ನೆಕ್ಸ್ಟು ರಷ್ಯಾ. ಈ 5 ರಾಷ್ಟ್ರಗಳು ಏನಪ್ಪ ಅಂದ್ರೆ ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ನೋಡ್ತೀವಿ. ಈ ಕ್ಯಾಸ್ಪಿಯನ್ ಸರೋವರವು ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ. ಇದರ ಕ್ಯಾಸ್ಪಿಯನ್ ಸರೋವರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಇನ್ನೊಂದ್ಸಲ ಅಬ್ಸರ್ವೇಷನ್ ಮಾಡ್ರಿ. ರಷ್ಯಾ, ಅಜರ್ಬೈಜಾನ, ಇರಾನ, ಆಮ್ಯಾಗ ತುರ್ಕ್ಮೆನಿಸ್ತಾನ್, ಕಜಕಿಸ್ತಾನ್. ಈ 5 ರಾಷ್ಟ್ರಗಳು ಏನು ಮಾಡಿದವಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಏನಪ್ಪ ಅಂದ್ರೆ ಕೆಂಪು ಸಮುದ್ರ ಕಂಡು ಬರ್ತದೆ. ಯಾವ ಸರೋವರ? ಕೆಂಪು ಸಮುದ್ರ. ಇದು ಆಫ್ರಿಕಾ ಖಂಡ ಮತ್ತು ಏನಪ್ಪ ಅಂದ್ರೆ ಏಷ್ಯಾ ಖಂಡದೊಳಗೆ ಗಡಿ ಹಂಚ್ಕೊಂಡೈತ್ರಿ. ಇಲ್ಲಿ ಕೆಂಪು ಸಮುದ್ರ ಅಂತ ಕಂಡು ಬರ್ತದ. ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಏಷ್ಯಾ ಖಂಡದ ಕೆಲವೊಂದಷ್ಟು ರಾಷ್ಟ್ರಗಳು, ಆಫ್ರಿಕಾ ಖಂಡದ ಕೆಲವೊಂದಷ್ಟು ರಾಷ್ಟ್ರಗಳು ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡವ. ಇಲ್ಲಿ ಯಾವುದು ಸಮುದ್ರ? ಕೆಂಪು ಸಮುದ್ರ. ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಅಂತ ಕಂಡು ಬರ್ತದೆ ರೀ. ಟರ್ಕಿ, ಆಮ್ಯಾಗ ಇಲ್ಲಿ ಸಿರಿಯಾ, ಪ್ಯಾಲೆಸ್ತಾನ ಮತ್ತು ಆಮ್ಯಾಗ ಏನಪ್ಪ ಅಂದ್ರೆ ಕೆಲವೊಂದಷ್ಟು ರಾಷ್ಟ್ರಗಳದಾವ. ಅವು ಏನಪ್ಪ ಅಂದ್ರೆ ಇದ್ರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಏನಪ್ಪ ಅಂದ್ರೆ ಈ 2 ಸರೋವರಗಳು ಭಾಳ ಇಂಪಾರ್ಟೆಂಟ್. ಒಂದು ಬೈಕಲ್ ಸರೋವರ, ಇನ್ನೊಂದು ಏನಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಮತ್ತು ಸಣ್ಣ ಪುಟ್ಟ ಕೆಲವೊಂದಷ್ಟು ಸರೋವರಗಳದಾವ. ಬಟ್ ಇಲ್ಲಿ ನಾವು ಏಷ್ಯಾ ಖಂಡದ ಪ್ರಮುಖ ಸರೋವರ ಅಂತ ಬಂದಾಗ ಬೈಕಲ್ ಮತ್ತು ಏನಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಇವು ಭಾಳ ಇಂಪಾರ್ಟೆಂಟು. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಮತ್ತು ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ ಯಾವುದು? ಕ್ಯಾಸ್ಪಿಯನ್ ಸಿ. ಇದು ಬೈಕಲ್ ಸರೋವರ ಅತ್ಯಂತ ಆಳವಾದ ಸರೋವರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ. ಓಕೆ, ಇಷ್ಟು ಏನಪ್ಪ ಅಂದ್ರೆ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮರುಭೂಮಿಗಳಿರ್ಬೋದು, ಪ್ರಸ್ಥಭೂಮಿಗಳಿರ್ಬೋದು, ಪರ್ವತ ಶ್ರೇಣಿಗಳಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಆ ಮರುಭೂಮಿಗಳಿರ್ಬೋದು. ಇವೆಲ್ಲವೂ ಏನಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಭೌಗೋಳಿಕ ಲಕ್ಷಣಗಳಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಿಮ್ಮ ಕಡೆ ಯಾರ ಕಡೆ ಮ್ಯಾಪ್ ಐತಿಲ್ಲ, ಮ್ಯಾಪ್ ತೊಗೊಂಡು ಕರೆಕ್ಟಾಗಿ ಅದರೊಳಗೆ ಏನಪ್ಪ ಅಂದ್ರೆ ಅಲ್ಲಿ ಇದು ಮಾಡ್ಕೊತ ಹೋಗ್ರಿ. ನಿಮಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತೇನೆ ರೀ.